ಅರಳಿದೆ ಮನಸ್ಸು ಏಕೋ ನಿನ್ನಡೆಗೆ ಮುಂದುವರೆದ ಸಂಚಿಕೆ. ಮುಂದೆ ಅಮ್ಮು, ಆಂಟಿ ಇನ್ನು ಮುಂದೆ ದಿನವೂ ಏನಾದರೂ ಆಗುತ್ತಲೇ ಇರುತ್ತೆ ನೋಡುತ್ತೀರಿ. ಯಾಕೆ ಅಂದರೆ ಇನ್ನು ಮುಂದೆ ಸಾನು ದಿನವೂ ಇಷ್ಟು ಬೇಗನೆ ಎದ್ದೇಳುತ್ತಾಳೆ ಎಂದು ಹೇಳುತ್ತಾಳೆ. ಅಮ್ಮು ಮಾತಿನಿಂದ ಸಾವಿತ್ರಿ ಅವರಿಗೆ ತುಂಬಾನೇ ಖುಷಿಯಾಗಿ ಬಿಟ್ಟಿತ್ತು. ಮಗಳನ್ನು ಇಷ್ಟು ವರ್ಷದಿಂದ ಬೆಳಿಗ್ಗೆ ಬೇಗ ಎದ್ದೇಳಿಸಲು ಎಷ್ಟು ಕಷ್ಟಪಡುತ್ತಿದ್ದರೋ, ಆದರೂ ಎದ್ದೇಳುತ್ತಿರಲಿಲ್ಲ. ಕೊನೆಗೆ ಸಮಯ ಹೋಗಿಯೇ ಎಬ್ಬಿಸಬೇಕಿತ್ತು. ಅಂತ ಮಗಳು ಇಂದು ತಾನಾಗಿಯೇ ತಾನು ಇಷ್ಟು ಬೇಗ ಎದ್ದು ಬಂದಿದ್ದು ಬಹಳ ಖುಷಿಯಾಗಿತ್ತು ಅವರಿಗೆ. ಖುಷಿಯಿಂದ ಸಾವಿತ್ರಿಯವರು ಅಮ್ಮು ಹತ್ತಿರಕ್ಕೆ ಬಂದು, ಹೌದೇ ನಮ್ಮ ಅಮ್ಮು, ನಿಜವಾಗ್ಲೂ ಇನ್ನು ಮುಂದೆ ಸಾನು ಇಷ್ಟು ಬೇಗ ಎದ್ದೇಳುತ್ತಾಳಾ ಎಂದು ಕೇಳುತ್ತಾರೆ. ಅಮ್ಮು, ಹ್ಞೂ ಆಂಟಿ, ಮುಂದೆ ನೋಡ್ತಾ ಇರಿ. ಸಾನು ಬೇಗ ಹೇಳೋದಷ್ಟೇ ಅಲ್ಲ, ನಿಮಗೆ ಅಡುಗೆ ಮಾಡಲು ಸಹ ಸಹಾಯ ಮಾಡಬೇಕು. ಹಾಗೆ ನಾನು ಸಾನುನ ರೆಡಿ ಮಾಡ್ತೀನಿ ಎಂದು ಸಾವಿತ್ರಿಯವರಿಗೆ ಸಾನು ಕಡೆ ನೋಡಿ ನಗುತ್ತಾ ಹೇಳುತ್ತಾಳೆ. ಅಮ್ಮು ಮತ್ತು ಸಾವಿತ್ರಿಯವರ ಮಾತು ಕೇಳಿಸಿಕೊಂಡ ಸಾನು ಮಾತ್ರ ಇಬ್ಬರನ್ನು ನೋಡುತ್ತಾ ಮೂತಿ ಸೊಟ್ಟಗೆ ಮಾಡುತ್ತಾ, ಏ ಅಮ್ಮು, ಈಗೇನು ನೀನು ಎಕ್ಸಸೈಸ್ ಮಾಡೋಕ್ಕೆ ಬರ್ತೀಯಾ ಇಲ್ಲ ಅಮ್ಮನ ಜೊತೆಗೆ ಹೀಗೆ ಹರಟೆ ಹೊಡಿತಿರ್ತೀಯೋ? ಸುಮ್ಮನೆ ಹೀಗೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋಕ್ಕೆ ನೀನು ನನ್ನನ್ನು ಇಷ್ಟು ಬೇಗ ಎಬ್ಬಿಸಬೇಕಿತ್ತಾ? ಸುಮ್ಮನೆ ನನ್ನ ನಿದ್ದೆನೂ ಹಾಳು ಮಾಡಿದೆ ನೀನು ಎಂದು ಅಸಮಾಧಾನದಿಂದ ಅಮ್ಮುಗೆ ಹೇಳುತ್ತಾಳೆ. ಸಾನು ಮಾತು ಕೇಳಿದ್ದೆ ಸಾವಿತ್ರಿಯವರು, ಅಮ್ಮು ಹೋಗಮ್ಮ, ಅದೇನು ಎಕ್ಸಸೈಸ್ ಎಂಥದೋ ಮಾಡ್ತೀನಿ ಅಂತಿದ್ರಲ್ಲ, ಮಾಡೋಗಿ. ನೀನು ಇವಾಗ ಇವಳನ್ನು ಕರೆದುಕೊಂಡು ಹೋಗಿಲ್ಲ ಅಂದರೆ ಮತ್ತೆ ವಾಪಸ್ ಹೋಗಿ ಮಲ್ಕೊತಾಳೆ ಅಷ್ಟೇ. ಹೋಗು ಹೋಗು ಮೊದಲು ಎಂದು ತನ್ನ ಮುಂಡು ಮಗಳನ್ನು ನೋಡುತ್ತಾ ಹೇಳುತ್ತಾರೆ. ಅಮ್ಮು ಸಹ ಸಾವಿತ್ರಿಯವರ ಮಾತು ಕೇಳಿ, ಆಂಟಿ ಸರಿಯಾಗಿ ಹೇಳಿದ್ರಿ ನೋಡಿ, ನಿಮ್ಮ ಮಗಳು ಹಾಗೆ ಮಾಡುವವಳೆ. ಎಷ್ಟು ಕಷ್ಟಪಟ್ಟು ಎಬ್ಬಿಸಿಕೊಂಡು ಬಂದಿದ್ದೇನೆ ಗೊತ್ತಾ ಇವಳನ್ನು ಎಂದು ಹೇಳಿ ನಗುತ್ತಾಳೆ. ಸಾನು, ಈಗೇನು ಅಮ್ಮು ಬರ್ತೀಯಾ ಇಲ್ಲ ನಾನು ವಾಪಸ್ ರೂಮಿಗೆ ಹೋಗೋದಾ ಎಂದು ಹೇಳಲು ಸಾವಿತ್ರಿ, ಸರಿನಮ್ಮ ಅಮ್ಮು, ಮೊದಲು ಕರೆದುಕೊಂಡು ಹೋಗು, ನೋಡು ಹೀಗೆ ಆಡ್ತಾ ಇದ್ದಾಳೆ ಅಂತ. ಸಾನು, ಹ್ಞೂ ಅಮ್ಮು, ಹ್ಞೂ ಅಮ್ಮ, ನಿನಗೆ ನನ್ನ ಕಂಡ್ರೆ ಆಗಲ್ಲ ಅಲ್ವಾ, ಅದಕ್ಕೆ ಯಾವಾಗಲೂ ಏನಾದರೂ ಹೇಳ್ತಾನೆ ಇರ್ತೀಯ. ಸರಿ ಬಿಡು, ಹೋಗ್ತೀನಿ. ಸಾನು, ಅಮ್ಮು ಬೇಗ ಬಾ, ಆಮೇಲೆ ಕಾಲೇಜ್ಗೆ ಹೋಗೋಕ್ಕೆ ಲೇಟ್ ಆಗತ್ತೆ ಎಂದು ಹೇಳಿ ಮನೆಯಿಂದ ಆಚೆ ಎಕ್ಸಸೈಸ್ ಮಾಡುವ ಸಲುವಾಗಿ ಹೋಗುತ್ತಾಳೆ. ಅಮ್ಮು ಸಹ ಇಬ್ಬರನ್ನು ನೋಡಿ ನಗುತ್ತಾ, ಆಂಟಿ ಸರಿ, ನಾವು ಬೇಗ ಎಕ್ಸಸೈಸ್ ಮುಗಿಸ್ಕೊಂಡು ಬರುತ್ತೇವೆ. ಈಗ ನಾನು ಬೇಗ ಹೋಗಿಲ್ಲ ಅಂದರೆ ನಿಮ್ಮ ಮಗಳು ನನ್ನನ್ನು ಉರಿದಿ ಮುಕ್ಕಿಬಿಡುತ್ತಾಳೆ ಅಷ್ಟೇ ಎಂದು ನಗುತ್ತಾ ಅಮ್ಮು ಸಹ ಸಾನು ಹಿಂದೆಯೇ ಆಚೆ ಹೋಗುತ್ತಾಳೆ. ಇಬ್ಬರನ್ನು ನೋಡುತ್ತಾ ನಿಂತಿದ್ದ ಸಾವಿತ್ರಿ ಅವರು ಮನಸ್ಸಿನಲ್ಲಿಯೇ, ಸದ್ಯ ಇನ್ನಾದರೂ ನಮ್ಮ ಸಾನುಗೆ ಬೇಗ ಜವಾಬ್ದಾರಿ ಬರುವ ಹಾಗೆ ಆಗಲಿ ಎಂದುಕೊಂಡು ತಿಂಡಿ ಮಾಡುವ ಸಲುವಾಗಿ ಅಡಿಗೆ ಮನೆ ಕಡೆ ಹೋಗುತ್ತಾರೆ. ಇತ್ತ ಚಿಕ್ಕಮಗಳೂರಲ್ಲಿ ಸೌಮ್ಯ ಸಹ ತನ್ನ ಬೊಟಿಕ್ ಓಪನ್ ಮಾಡುವ ಸಲುವಾಗಿ ಬೇಗ ಬೇಗನೆ ಎಲ್ಲ ಕೆಲಸಗಳನ್ನು ಅವಳೇ ಖುದ್ದಾಗಿ ಮುಂದೆ ನಿಂತು ಕಾಂಟ್ರಾಕ್ಟ್ ಎಲ್ಲ ಮಾಡಿಸುತ್ತಿದ್ದಳು. ಅವಳ ಕನಸಿನ ಬೊಟಿಕ್ ಸಹ ಮುಗಿಯುವ ಹಂತಕ್ಕೆ ತಲುಪಿತ್ತು. ಅಲ್ಪ ಸ್ವಲ್ಪ ಕೆಲಸ ಮಾತ್ರ ಬಾಕಿ ಇದ್ದುದರಿಂದ ಆ ಕೆಲಸಗಳನ್ನು ಸಹ ಮಾಡಿಸುವ ಸಲುವಾಗಿ ಬೊಟಿಕ್ಗೆ ಬಂದಿದ್ದಳು. ಇಂಟೀರಿಯರ್ ಕೆಲಸ ನಡೆಯುತ್ತಿದ್ದರಿಂದ ಅಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರಿಗೆ ತನ್ನ ರುಚಿಗೆ ಅನುಗುಣವಾಗಿ ಕೆಲಸ ಮಾಡುವಂತೆ ತಿಳಿಸಿ ವಾಪಸ್ ಮನೆಗೆ ಬರುತ್ತಾಳೆ. ಮನೆಗೆ ಬಂದಿದ್ದೇ ಸೀದಾ ತನ್ನ ರೂಮ್ ಸೇರಿದ ಸೌಮ್ಯ ಬೇಗ ಬೇಗ ಫ್ರೆಶ್ ಆಗಿ ಬಂದು ಬೆಡ್ ಮೇಲೆ ಕುಳಿತುಕೊಳ್ಳುತ್ತಾ ತನ್ನ ಫೋನ್ ತೆಗೆದುಕೊಂಡು ನೋಡುತ್ತಾಳೆ. ಫೋನ್ ನೋಡಿದ ಕೂಡಲೇ ಅವಳಿಗೆ ತುಂಬಾನೇ ಬೇಸರವಾಗಿತ್ತು. ಕಾರಣ ಕರಣ್ ಇಂದ ಯಾವುದೇ ಫೋನ್ ಆಗಲಿ ಮೆಸೇಜ್ ಆಗಲಿ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಬಂದಿರಲಿಲ್ಲ. ಒಮ್ಮೆ ನಿಟ್ಟುಸಿರು ಹೊರದಬ್ಬಿದ ಸೌಮ್ಯ, ಕರಣ್, ನೀನು ಬೆಂಗಳೂರಿಗೆ ಹೋಗಿ ಎಷ್ಟು ಬದಲಾಗಿ ಬಿಟ್ಟೆ ಅಲ್ವಾ? ಅದೇ ಇಲ್ಲೇ ನನ್ನ ಜೊತೆಗೆ ಇದ್ದಿದ್ದರೆ ಈ ರೀತಿ ನನ್ನನ್ನು ಇಗ್ನೋರ್ ಮಾಡ್ತಾ ಇರಲಿಲ್ಲ ನೀನು ಎಂದು ಅಂದುಕೊಳ್ಳುವುದರ ಜೊತೆಗೆ ಅವಳ ಕಣ್ಣಿಂದ ನೀರು ಜಾರಿ ಫೋನ್ ಸ್ಕ್ರೀನ್ ಮೇಲೆ ಬಿದ್ದಿತ್ತು. ಸೌಮ್ಯ ತನ್ನ ದುಃಖ ತನ್ನಲ್ಲೇ ನುಂಗಿಕೊಂಡು ತನ್ನ ಫೋನ್ ಕೈಯಲ್ಲಿ ತೆಗೆದುಕೊಂಡು ಕರಣ್ಗೆ ಕಾಲ್ ಮಾಡುತ್ತಾಳೆ. ಎಷ್ಟು ಕಾಲ್ ಮಾಡಿದರೂ ಅವನ್ ರಿಸೀವ್ ಮಾಡದೇ ಇದ್ದುದರಿಂದ ಸುಮ್ಮನೆ ಬೇಸರದಲ್ಲೇ ಫೋನನ್ನು ಆಫ್ ಮಾಡಿ ಕುಳಿತುಕೊಂಡು ಬಿಟ್ಟಿದ್ದಳು. ಅಷ್ಟರಲ್ಲಿ ಸುನಂದ ಅವರು ರೂಮ್ ಡೋರ್ ಓಪನ್ ಮಾಡಿ ರೂಮ್ ಒಳಗೆ ಬಂದಿದ್ದರು. ಸುನಂದ, ಸಮ್ಮು ಬೇಬಿ ಏನು ಮಾಡ್ತಾ ಇದ್ದೀಯಾ? ಫ್ರೀ ಇದ್ದೀಯಾ? ಫ್ರೀ ಇದ್ರೆ ಸ್ವಲ್ಪ ಶಾಪಿಂಗ್ ಹೋಗಬೇಕು, ಬರ್ತೀಯಾ? ಅದೇ ನಿನ್ನ ಬೂಟಿಕ್ ಓಪನಿಂಗ್ ಹತ್ರ ಒಳ್ಳೆಯದು ಯಾವುದು ಫ್ಯಾನ್ಸಿ ಸ್ಯಾರಿ ಇಲ್ಲ ಗೊತ್ತಾ?
ಎಲ್ಲ ಹಳೇದಾಗಿದೆ ಎಂದು ಸೀದಾ ಬಂದು ಸೌಮ್ಯ ಪಕ್ಕ ಬಂದು ಕುಳಿತುಕೊಳ್ಳುತ್ತಾರೆ. ಸೌಮ್ಯ, ಓ ಮಾಮ್, ನಂದಾಗಿದೆ. ನಿನಗೆ ಬರೀ ಬಟ್ಟೆದೇ ಚಿಂತೆ, ಶಾಪಿಂಗ್ ಇದರಲ್ಲೇ ಚಿಂತೆ ನಿನ್ನದು ಎಂದು ಸುನಂದ ಅವರಿಗೆ ಕೋಪದಿಂದ ಹೇಳುತ್ತಾಳೆ. ಸುನಂದ, ಅರೆ ನಿಂದೊಳ್ಳೆ ಕತೆ ಆಯ್ತಲ್ಲ ಸಮೋ, ನಿನಗೇನೋ ಚಿಂತೆ, ಎಷ್ಟು ಆರಾಮಾಗಿದ್ದೀಯಾ? ನಿನ್ನ ಕನಸಿನ ಬೊಟಿಕ್ ಸಹ ಓಪನ್ ಮಾಡಿ ಕೊಡ್ತಾ ಇದ್ದೀವಿ. ಆದರೂ ನೀನು ಮಾತ್ರ ಯಾಕೆ ಹೀಗೆ ಎಲ್ಲ ಕಳೆದುಕೊಂಡವಳ ಹಾಗೆ ಸಪ್ಪೆ ಮುಖ ಮಾಡಿಕೊಂಡು ರೂಮಲ್ಲೇ ಇದ್ದೀಯಪ್ಪ. ಅಲ್ಲಿ ಆಚೆ ನಿನ್ನ ಡ್ಯಾಡ್ ನಾಡಿದ್ದು ಓಪನಿಂಗ್ ಸೆರೆಮನಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೊತ್ತಾ ಎಂದು ಸೌಮ್ಯ ಮೇಲೆ ರೇಗುತ್ತಾರೆ. ಸುನಂದ ಅವರಿಗೆ ಸೌಮ್ಯ ಹೀಗೆ ಅವರ ಮಾತನ್ನು ನಿರ್ಲಕ್ಷಿಸಿದ್ದು ಸ್ವಲ್ಪವೂ ಹಿಡಿಸಲಿಲ್ಲ. ಆದ್ದರಿಂದ ಸೌಮ್ಯ ಮೇಲೆ ಸ್ವಲ್ಪ ಸಿಟ್ಟು ಬಂದು ಅವಳ ಮೇಲೆ ರೇಗಾಡುತ್ತಾರೆ. ಇತ್ತ ಬೆಂಗಳೂರಿನಲ್ಲಿ ಕರಣ್ಗೆ ಎಚ್ಚರವಾಗಿ ಕಣ್ಣು ಬಿಟ್ಟಿ ತನ್ನ ಪಕ್ಕವೇ ಇದ್ದ ಫೋನ್ ತೆಗೆದುಕೊಂಡು ನೋಡಲು ಆಗಲೇ ಗಂಟೆ 9 ತೋರಿಸುತ್ತಿತ್ತು. ಸಮಯ ನೋಡಿದ್ದೇ ಅವನ ನಿದ್ದೆ ಒಮ್ಮೆಲೆ ಹಾರಿ ಹೋಗಿತ್ತು. ಯಾವಾಗಲೂ ಈ ಸಮಯಕ್ಕೆಲ್ಲ ಆಫೀಸ್ ತಲುಪುತ್ತಿದ್ದ. ಆದರೆ ಇಂದು ಮಾತ್ರ ಎಚ್ಚರವೇ ಇರದಂತೆ ಮಲಗಿಬಿಟ್ಟಿದ್ದನು. ಕರಣ್ ಗಾಬರಿಯಿಂದ ಒಮ್ಮೆಲೆ ಎದ್ದು ಕುಳಿತುಕೊಳ್ಳುತ್ತಾ, ಓ ಗಾಡ್, ಇವತ್ತು ಎಷ್ಟೊತ್ತು ಮಲಗಿಬಿಟ್ಟಿದ್ದ? ಯಾವತ್ತೂ ಹೀಗೆ ಪ್ರಜ್ಞೆ ಇಲ್ಲದೆ ಇರುವ ಹಾಗೆ ಮಲಗಿದವನೇ ಅಲ್ಲ ನಾನು ಎಂದುಕೊಂಡು ಬೇಗ ಎದ್ದು ಸ್ನಾನ ಮಾಡುವ ಸಲುವಾಗಿ ಟವಲ್ ತೆಗೆದುಕೊಂಡು ಒಂದೇ ಉಸಿರಿಗೆ ವಾಶ್ರೂಮ್ಗೆ ಓಡುತ್ತಾನೆ. ಬೇಗ ಸ್ನಾನವನ್ನು ಮಾಡಿಕೊಂಡು ಎಲ್ಲ ಮುಗಿಸಿಕೊಂಡು ರೆಡಿಯಾಗಿ ಟೈಮ್ ನೋಡುತ್ತಾನೆ. ಟೈಮ್ 9:30 ಆಗಿತ್ತು. ನೋಡಿದ್ದೆ, ಓ ಶಟ್, ಇವತ್ತು ತುಂಬ ಟೈಮ್ ಆಗೋಯ್ತಲ್ಲ. ಆಫೀಸ್ಗೆ ಹೋಗೋದು ಲೇಟ್ ಆದರೆ ಸುಮ್ಮನೆ ಅನಯ್ಯ ನನ್ನ ಮೇಲೆ ಕೂಗಾಡ್ತಾಳೆ. ಇತ್ತೀಚೆಗೆ ತುಂಬಾ ಹಾರಾಡ್ತಾ ಇದ್ದಾಳೆ. ಅವಳಿಗೆ ಒಂದು ಗತಿ ಕಾಣಿಸಲೇಬೇಕು ಎಂದುಕೊಂಡು ಬೇಗ ಆಫೀಸ್ ಬ್ಯಾಗ್ ತೆಗೆದುಕೊಂಡು ಡೈನಿಂಗ್ ಟೇಬಲ್ ಬಳಿಗೆ ಬಂದು ತಿನ್ನಲು ಏನಾದರೂ ಸಿಗಬಹುದಾ ಎಂದು ನೋಡುತ್ತಾನೆ. ಆದರೆ ನಿನ್ನೆಯಷ್ಟೇ ಶಿಫ್ಟ್ ಆಗಿದ್ದ ಕಾರಣ ಅವನು ಇನ್ನು ಫುಡ್ ಐಟಮ್ಸ್ ಸಹ ತಂದಿರದ ಕಾರಣ ಒಂದು ಹಣ್ಣು ಸಹ ಇರಲಿಲ್ಲ. ಒಮ್ಮೆ ನಿಟ್ಟುಸಿರಿಬಿಟ್ಟು ಸಂಜೆ ಬರುವಾಗ ತಂದರೆ ಆಯಿತು ಎಂದುಕೊಂಡು ಒಂದು ಲೋಟ ನೀರು ಕುಡಿದು ಬೇಗ ಮನೆಯಿಂದ ಆಚೆ ಬಂದು ಫ್ಲಾಟ್ ಲಾಕ್ ಮಾಡುತ್ತಾನೆ. ಫ್ಲಾಟ್ ಲಾಕ್ ಮಾಡಿದ್ದೇ ಎಲಿವೇಟರ್ ಮೂಲಕ ಪಾರ್ಕಿಂಗ್ ಏರಿಯಾಗೆ ಬಂದು ತನ್ನ ಕಾರಲ್ಲಿ ಕುಳಿತುಕೊಂಡು ಸೀದಾ ಪಾರ್ಕಿಂಗ್ ಏರಿಯಾಯಿಂದ ಆಚೆ ಬರುತ್ತಾ ಒಮ್ಮೆ ತನ್ನ ಫ್ಲಾಟ್ ಪಕ್ಕವೇ ಸ್ವಲ್ಪ ದೂರವೇ ಇರುವ ಅನಯ ಮ್ಯಾನ್ಷನ್ ಕಡೆ ನೋಡಿದ್ದೇ ಸೀದಾ ಕಾರನ್ನು ಅನಯ ಮ್ಯಾನ್ಷನ್ ಕಡೆ ತಿರುಗಿಸಿದ್ದ. ಅನಯ ಮ್ಯಾನ್ಷನ್ ಬಳಿಗೆ ಬಂದು ಕಾರ್ ನಿಲ್ಲಿಸಿ ನೋಡಲು ಮ್ಯಾನ್ಷನ್ ಗೇಟ್ ಲಾಕ್ ಆಗಿತ್ತು. ಲಾಕ್ ಆಗಿದ್ದನ್ನು ನೋಡಿ ಟೈಮ್ ಆಗಿದ್ದ ಕಾರಣ ಅನಯ ಆಫೀಸ್ಗೆ ಹೋಗಿರಬಹುದು ಎಂದುಕೊಂಡು ತಾನು ಸಹ ಆಫೀಸ್ ಕಡೆ ಕಾರನ್ನು ತಿರುಗಿಸಿದ್ದ. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ? ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಚಾನಲ್ಗೆ ಸಪೋರ್ಟೇ ಸಿಗ್ತಾ ಇಲ್ಲ ಫ್ರೆಂಡ್ಸ್, ಆದ್ದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋದನ್ನು ಬಿಟ್ಟಿದ್ದೆ. ಬಾಯ್. ನಾನು ಸಿಗ್ತೀನಿ ಮುಂದಿನ ಎಪಿಸೋಡೊಂದಿಗೆ. ಸಬ್ಸ್ಕ್ರೈಬ್ ಮಾಡಿ.